ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನಾಮಿಕಾ ತೋರಿಸಿದ ಜಾಗದಲ್ಲಿ ಶೋಧ ಕಾರ್ಯವನ್ನ ನಡೆಸಲಾಗುತ್ತೆ ಅಂತೇಳಿ ಗೊತ್ತಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನಾಮಿಕಾ ವ್ಯಕ್ತಿ ಮಾಸ್ಕ್ ಮ್ಯಾನ್ ತೋರಿಸಿದ ಜಾಗದಲ್ಲಿ ಶೋಧ ಕಾರ್ಯ. ಅಸ್ಥಿ ಪಂಜರಕ್ಕಾಗಿ ಇನ್ನೊಂದು ವಾರ ಶೋಧಕ್ಕೆ ಚಿಂತನೆ ನಡೀತಾ ಇದೆ. ನಿನ್ನೆ 15ನೇ ಸ್ಪಾಟ್ನಲ್ಲಿ ಮಣ್ಣು ಅಗೆಯುವಂತ ಕಾರ್ಯ ಆಗಿತ್ತು. ದೂರುದಾರ ತೋರಿಸಿದ್ದಂತ ಜಾಗದಲ್ಲಿ ಏನೂ ಕೂಡ ಸಿಕ್ಕಿಲ್ಲ. ಯಾವುದೇ ಜಾಗ ತೋರಿಸಿದ್ರು ಕೂಡ ಅಲ್ಲಿ ಅಗೆಯೋದಕ್ಕೆ ಎಸ್ಐಟಿ ಪ್ಲಾನ್ ಮಾಡಿಕೊಂಡಿದೆ. ನಿನ್ನೆ 15ನೇ ಸ್ಪಾಟ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ಮಣ್ಣನ್ನು ಅಗಿಸಿದ್ರು. ಅಲ್ಲಿ ಏನೂ ಕೂಡ ಸಿಕ್ಕಿಲ್ಲ. ಮತ್ತೊಂದು ಕಡೆ ಇನ್ನೂ ಒಂದು ವಾರ ಶೋಧ ಮಾಡಬೇಕು, ಶೋಧ ಕಾರ್ಯ ನಡೆಸಬೇಕು ಅನ್ನುವಂತ ಚಿಂತನೆಯನ್ನ ಸದ್ಯ ಎಸ್ಐಟಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಯಾಕೆ ಅಂತ ಅಂದ್ರೆ ಈಗ 1ರಿಂದ 12ನೇ ಪಾಯಿಂಟು, ಅದಾದ್ಮೇಲೆ 11A, ಅದಾದ್ಮೇಲೆ 15ನೇ ಪಾಯಿಂಟು, 13ನೇ ಪಾಯಿಂಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಶೋಧ ಕಾರ್ಯ ಆರಂಭ ಆಗಿಲ್ಲ. ಅಲ್ಲಿ GPRಗೋಸ್ಕರ ಅಧಿಕಾರಿಗಳು ವೆಯ್ಟ್ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಈಗ ಆಲ್ರೆಡಿ ಗೃಹ ಸಚಿವರ ಜೊತೆಗೆ ಚರ್ಚೆ ಕೂಡ ಆಗಿದೆ. ಪ್ರಣಬ್ ಮೊಹಂತಿ ಅವರು ಚರ್ಚೆ ಮಾಡಿದ್ದಾರೆ. ಗ್ರೌಂಡ್ ಪೆನೆಟ್ರೇಟಿಂಗ್ ರೆಡಾರ್ ಅದರ ಮೂಲಕ ಅದನ್ನು ಬಳಸಿಕೊಂಡು ಉತ್ಖನನ ಕಾರ್ಯ ನಡೆಸಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಎಸ್ಐಟಿ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಅದರ ಜೊತೆಗೆ ಈಗ ನಿನ್ನೆ 15ನೇ ಪಾಯಿಂಟ್ನಲ್ಲಿ ಏನು ನಿರೀಕ್ಷೆ ಇತ್ತು, ಅಲ್ಲೂ ಕೂಡ ಕಲ್ಲೇರಿಯಿಂದ ಬೋಳಿಯಾರ್ಗೆ 2 ಕಿಲೋಮೀಟರ್ ದೂರದಲ್ಲಿರುವಂಥ ಜಾಗ, ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗುವಂಥ ಮಾರ್ಗದಲ್ಲಿರುವಂಥ ಆ ಬೋಳಿಯಾರ್ ಜಾಗದಲ್ಲಿ ಯಾವುದೇ ರೀತಿಯಾದಂಥ ಕಳೆಬರ ಪತ್ತೆಯಾಗಿಲ್ಲ. ಆಮೇಲೆ ನೋಡಿ, ಈಗ ಯಾವಾಗ ಆತ ತೋರಿಸ್ತಾ ಇರುವಂಥ ಜಾಗದಲ್ಲಿ 1-2 ಜಾಗ ಹೊರತುಪಡಿಸಿ ನುಳಿದಂತೆ ಯಾವುದೇ ಜಾಗದಲ್ಲೂ ಯಾವುದೇ ರೀತಿಯಾದಂಥ ಅವಶೇಷಗಳ ಪತ್ತೆ ಆಗಿಲ್ಲ. ಒಂದು ರೀತಿ ಬೇರೆ ಬೇರೆ ಆಯಾಮದಲ್ಲೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಜನರು ಮಾತನಾಡ್ಕೋತಾ ಇದ್ದಾರೆ. ಚರ್ಚೆ ಬೇರೆ ಥರ ಹೋಗ್ತಾ ಇದೆ. ಅದರ ಜೊತೆಗೇನೆ ಎಸ್ಐಟಿ ಅಧಿಕಾರಿಗಳು ಕೂಡ ಆತನನ್ನು ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಈಗ GPRಗೋಸ್ಕರ ಕಾಯ್ತಾ ಇದ್ದಾರೆ. 13ನೇ ಪಾಯಿಂಟಿಗೆ GPR ಬಂದ ಕೂಡಲೇ ಅಲ್ಲಿ ಉತ್ಖನನ ಕಾರ್ಯವನ್ನು ಶುರು ಮಾಡ್ತಾರೆ ಅಧಿಕಾರಿಗಳು. ಆಮೇಲೆ ಆತ ಹೇಳಿರುವಂಥ ಪ್ರಕಾರ 13ನೇ ಪಾಯಿಂಟ್ನಲ್ಲಿ ನಾನು 16 ಶವಗಳನ್ನು ಹೂತಿಟ್ಟಿದ್ದೀನಿ ಒಂದೇ ಜಾಗದಲ್ಲಿ ಅಂತ ಹೇಳಿದ್ದಾನೆ. ಹಾಗಾಗಿ 13ನೇ ಜಾಗ ಭಾಳ ಕ್ಯೂರಿಯಾಸಿಟಿ ಇದೆ. ಏನು ಸಿಗುತ್ತೆ, ಸಿಗಲ್ಲ, ಸಿಕ್ಕಿದ್ರೆ ಏನಾಗುತ್ತೆ, ಸಿಗಲಿಲ್ಲ ಅಂದರೆ ಯಾವ ರೀತಿಯಾಗುತ್ತೆ. ನಿರ್ಜನ ಅರಣ್ಯದಲ್ಲಿ ಅಗೆದ್ರು ಬಗೆದ್ರು ಕೂಡ ಕಳೆಬರ ಸಿಗ್ತಾ ಇಲ್ಲ. ಕಾಡಲ್ಲಿ ತಲೆಬುರುಡೆಗಾಗಿ ಇವತ್ತು ಕೂಡ ಸರ್ಚ್ ಆಪರೇಷನ್ ನಡೆಯುತ್ತೆ. ದೂರುದಾರನನ್ನ ಕರ್ಕೊಂಡು ಬಂದು ಶೋಧ ಕಾರ್ಯಾಚರಣೆ ನಡೆಸ್ತಾರೆ. ಕಲ್ಲೇರಿ ಮತ್ತು ಬೋಳಿಯಾರ್ ಅಲ್ಲಿ ಆಪರೇಷನ್ ಅಸ್ಥಿ ಪಂಜರದ ವಿಚಾರ ಕುತೂಹಲ ಮೂಡಿಸ್ತಾ ಇದೆ. ಎಷ್ಟು ಅಡಿ ಉದ್ದ, ಎಷ್ಟು ಅಡಿ ಆಳಕ್ಕಾಗದ್ರೂ ಕೂಡ ಆತ ಹೇಳಿರುವಂತೆ ಯಾವುದೇ ರೀತಿಯಾದಂಥ ಕಳೆಬರ ಸಿಗ್ತಾ ಇಲ್ಲ. ಇವತ್ತು ಬೋಳಿಯಾರ್ ಮತ್ತೆ ಕಲ್ಲೇರಿ ಪ್ರದೇಶದಲ್ಲಿ ಸರ್ಚಿಂಗ್ ಕೆಲಸ ಆಗತ್ತೆ. ಮಾಸ್ಕ್ ಮ್ಯಾನ್ ಹೇಳಿದ ಕಡಿಯಲ್ಲೆಲ್ಲ ಶೋಧ ಕಾರ್ಯವನ್ನ ಅಧಿಕಾರಿಗಳು ನಡೆಸ್ತಾರೆ. ನೋಡಿ, ಈಗ GPR ಅನ್ನ ಬಳಸಬೇಕು ಅನ್ನುವಂಥ ವಿಚಾರ ಏನಿದೆ, ಆ GPRಗೆ ವಿಚಾರವಾಗಿ ಈಗ ಆಲ್ರೆಡಿ ಗೃಹ ಸಚಿವರ ಜೊತೆಗೆ ಎಸ್ಐಟಿ ಮುಖ್ಯಸ್ಥರಾದಂಥ ಪ್ರಣಬ್ ಮೊಹಂತಿ ಅವರು ಚರ್ಚೆ ನಡೆಸಿದ್ದಾರೆ. ಅದರ ಜೊತೆಗೆ ಈಗ 13ನೇ ಜಾಗದಲ್ಲಿ ಒಂದಷ್ಟು ಕ್ಯೂರಿಯಾಸಿಟಿ ಇದೆ. ಕಾರಣ ಯಾಕೆ ಅಂತ ಅಂದರೆ ಅಲ್ಲಿ ಆತ ಹೇಳಿರುವಂಥ ಪ್ರಕಾರದಲ್ಲಿ ಜಾಸ್ತಿ ಅಸ್ಥಿಪಂಜರಗಳು ಸಿಗತ್ತೆ ಅನ್ನುವಂಥದ್ದು ಒಂದು ಕುತೂಹಲ. ಅದರ ಜೊತೆಗೆ ಅಲ್ಲಿ ಸವಾಲು ಕೂಡ ಇದೆ. ಅಲ್ಲಿ ವಿದ್ಯುತ್ ಕಂಬ ಇದೆ. 13ನೇ ಜಾಗದಲ್ಲಿ ರಸ್ತೆ ಪಕ್ಕದಲ್ಲಿರುವಂಥ ಜಾಗ ಏನಿದೆ ಅಲ್ಲಿ ವಿದ್ಯುತ್ ಕಂಬಕ್ಕೆ ಹಾನಿ ಆಗದೇ ಇರುವಂಥ ರೀತಿಯಲ್ಲಿ ಉತ್ಖನನ ಕಾರ್ಯ ನಡಿಬೇಕು. ಸದ್ಯ ರಸ್ತೆ ಪಕ್ಕದಲ್ಲಿರುವಂಥ ಜಾಗ ತೋರಿಸ್ತಾ ಇದೀವಲ್ಲ, 13ನೇ ಜಾಗ, ಅಲ್ಲಿ ಒಂದು ಕಡೆ ಕುತೂಹಲ ಇದೆ. ಮತ್ತೊಂದು ಕಡೆ ಮೊನ್ನೆ ನಡೆದಂಥ ಘರ್ಷಣೆಯಿಂದಾಗಿ ಆತನಿಗೆ ಜೀವ ಬೆದರಿಕೆ ಇದೆ, ನನಗೆ ಸೆಕ್ಯೂರಿಟಿ ಬೇಕು ಅಂತೇಳಿ ಅವರ ಪರ ವಕೀಲರು ಮನವಿಯನ್ನು ಮಾಡ್ಕೊಂಡಿದ್ರು ಎಸ್ಐಟಿ ಅಧಿಕಾರಿಗಳಿಗೆ. ಆ ಸಂದರ್ಭದಲ್ಲಿ ಒಂದಷ್ಟು ಈಗ ಎಸ್ಕಾಟ್ ವ್ಯವಸ್ಥೆಯನ್ನು ಕೂಡ ಖಾಕಿ ಮಾಡಿದೆ. ಬಟ್ ಈಗ 13ನೇ ಪಾಯಿಂಟಲ್ಲಿ ಏನು ಸಿಗ್ಬೋದು, ಏನು ಸಿಗಲ್ಲ ಅನ್ನುವಂಥದ್ದು ಸದ್ಯ ಇರುವಂಥ ಕುತೂಹಲ.
ಅಭಿಷೇಕ್ ಜೈಶಂಕರ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ಅಭಿಷೇಕ್, ಈಗ ನಿನ್ನೆ 15ನೇ ಪಾಯಿಂಟಲ್ಲಿ ಯಾವುದೇ ರೀತಿಯಾದಂಥ ಕಳೆಬರ ಪತ್ತೆ ಆಗಿಲ್ಲ, ಬರೀ ಕೈಯಲ್ಲಿ ವಾಪಸ್ ಬಂದಿದ್ದಾರೆ. ಇವತ್ತು 13ನೇ ಪಾಯಿಂಟು, ಅದರ ಜೊತೆಗೆ ಬೋಳಿಯಾರ್ ಮತ್ತು ಕಲ್ಲೇರಿ ಭಾಗದಲ್ಲಿ ಶೋಧ ಕಾರ್ಯ ನಡೆಯುತ್ತೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಇವತ್ತಿನ ಉತ್ಖನನ ಕಾರ್ಯದ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಈಗಾಗಲೇ ಏನು ಆತ ಹೇಳಿರುವಂತೆ 13ನೇ ಪಾಯಿಂಟ್ ಏನಿದೆ ಅದು ಸಾಕಷ್ಟು ಒಂದು ಮಹತ್ವದ ಆಗಿರುವಂಥದ್ದು. ಯಾಕಂದ್ರೆ ಅಲ್ಲಿ ಸಾಕಷ್ಟು ಶವಗಳನ್ನ ತಾನು ಹೂತಿದ್ದೀನಿ ಅನ್ನುವಂತಹ ಒಂದು ವಿಚಾರಗಳನ್ನ SIT ಅಧಿಕಾರಿಗಳ ಮುಂದೆ ಆತ ಒಂದು ಹೇಳಿಕೆಯನ್ನಾಗಿ ನೀಡಿದ್ದಾನೆ. ಈ ಹಿನ್ನೆಲೆಯಲ್ಲಿ ಈ 13ನೇ ಪಾಯಿಂಟ್ನಲ್ಲಿ ಅದನ್ನ ಅಗೆಯುವಂತಹ ಒಂದು ಸಂದರ್ಭದಲ್ಲಿ ಏನಾದರೂ ಮೂಳೆಗಳು ಅಥವಾ ಮನುಷ್ಯನಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಏನು ಅಂದ್ರೆ ಈ ಹಿಂದೆ ಪ್ಯಾನ್ ಕಾರ್ಡ್ಗಳಾಗಿರಬಹುದು, ಆಧಾರ್ ಕಾರ್ಡ್ಗಳು ಸಿಕ್ಕಿತ್ತು ಮತ್ತು ಕೆಲವೊಂದು ಕುರುಹುಗಳೇನಿದಾವೆ ಅದೇನಾದರೂ ಸಿಕ್ಕಿದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಅದು ಸಾಕಷ್ಟು ಒಂದು ಸೆನ್ಸಿಟಿವ್ ಅಂತ ಅನಿಸಿಕೊಳ್ಳುತ್ತೆ. ಈ ಹಿನ್ನೆಲೆಯಲ್ಲಿ ಆತನಿಗೆ 13ನೇ ಪಾಯಿಂಟ್ನಲ್ಲಿ ಅಗೆಯುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. 13ನೇ ಪಾಯಿಂಟ್ ಅಂತ ಹೇಳಿದ್ರೆ ಅದು ಪರ್ಟಿಕ್ಯುಲರ್ ಒಂದು ಜಾಗ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಒಂದು ಸುತ್ತಳತೆ ಅಂದ್ರೆ ಈ ಒಂದು ವಿಸ್ತೀರ್ಣದಲ್ಲಿ ನಾನು ಇಷ್ಟು ಶವಗಳನ್ನ ಹೂತು ಹಾಕಿದ್ದೀನಿ ಅನ್ನುವಂತಹ ಒಂದು ವಿಚಾರಗಳನ್ನ ಆತ ಹೇಳಿಕೆಯನ್ನ ನೀಡಿರುವಂತಹ ಒಂದು ಕಾರಣದಿಂದಾಗಿ ಈಗ ಉತ್ಖನನ ಮಾಡುವಂಥದ್ದು ಅಂದ್ರೆ ಅದನ್ನ ಒಂದು ಕ್ಲಿಯರ್ ಮಾಡೋ ಗುಂಡಿಯನ್ನ ತೆಗೆದು ಅಲ್ಲಿ ಏನಾದರೂ ಸಿಕ್ಕಿದೆಯಾ ಅನ್ನುವಂತಹ ವಿಚಾರಗಳನ್ನು ಕೂಡ ಇವಾಗ ನೋಡುವಂತಹ ಕೆಲಸಗಳನ್ನು SIT ಅಧಿಕಾರಿಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಡಲಿದ್ದಾರೆ ಅಂತ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ಆತನಿಗೆ ಹೆಚ್ಚುವರಿ ಏನು ಒಂದು ಭದ್ರತೆಯನ್ನ ನಿಯೋಜನೆ ಮಾಡುವಂತಹ ನಿಟ್ಟಿನಲ್ಲಿ ಎಕ್ಸ್ಟ್ರಾ ಫೋರ್ಸಸ್ಗಳನ್ನು ತಂದು ಇಡಲಾಗುತ್ತೆ. ಯಾಕಂದ್ರೆ ನಿನ್ನೆ ಮತ್ತು ಮೊನ್ನೆ ನಡೆದಂತಹ ಒಂದಷ್ಟು ಪ್ರಹಸನಗಳೇನಿದ್ದಾವೆ ಅಂದ್ರೆ ಹಲ್ಲೆ ಆಗಿರಬಹುದು, ಒಂದಷ್ಟು ಸ್ಥಳೀಯರಿಂದ ವಿರೋಧ ವ್ಯಕ್ತವಾಗಿರುವಂತಹ ಒಂದು ಕಾರಣಗಳಾಗಿರಬಹುದು. ಈ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಪೊಲೀಸರನ್ನ ಒಂದು ನಿಯೋಜನೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡುತ್ತೆ. ಮತ್ತು ಈಗ ಸ್ನಾನಘಟ್ಟ ಏನಿದೆ ಆ ಸ್ನಾನಘಟ್ಟನ್ನು ಕೂಡ ಒಂದು ಬಂದ್ ಮಾಡುವಂತಹ ಒಂದು ಪ್ರಕ್ರಿಯೆಗಳು ಕೂಡ ಮುಂದಿನ ಹಂತದಲ್ಲಿ ನಡೆಯುವಂತಹ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಅಂದ್ರೆ SIT ಅಧಿಕಾರಿಗಳು ಯಾವ ರೀತಿ ಪ್ಲಾನ್ಗಳನ್ನು ಮಾಡಿದ್ದಾರೆ ಮತ್ತು ಎಲ್ಲೆಲ್ಲಿ 13ನೇ ಪಾಯಿಂಟ್ನಲ್ಲಿ ಏನಾದರೂ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಮತ್ತೆ ಆತ ಏನು ಎಲ್ಲಿ ಗುರುತುವನ್ನ ಮಾಡಿದ್ದಾನೆ ಅಂದ್ರೆ ಆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಎಲ್ಲೆಲ್ಲಿ ಇದನ್ನ ಮಾಡಿದ್ದಾರೆ ಅಂದ್ರೆ ಪರ್ಟಿಕ್ಯುಲರ್ ಪಾಯಿಂಟ್ ಔಟ್ ಮಾಡಿದ್ದಾನೆ ಅದೆಲ್ಲದರ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಅಲ್ಲಿ ಅಗೆಯುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಯಾಕಂದ್ರೆ ಪಾಯಿಂಟ್ಗಳು ಏನಿದಾವೆ ಅದು ಎಕ್ಸಾಕ್ಟ್ ಆಗಿ ಇರೋದಿಲ್ಲ. ಯಾಕಂದ್ರೆ ಈ ಒಂದು ನೇತ್ರಾವತಿ ಹರಿವು ಏನಿದೆ ಈ ಹಿಂದೆ ಅಂದ್ರೆ 20 ವರ್ಷಗಳ ಹಿಂದಿನ ಒಂದು ಹರಿವುಗೂ ಮತ್ತು ಈಗ ಇರುವಂತಹ ಒಂದು ಹರಿವುಗೂ ಅದ ಅನೇಕ ಒಂದು ವ್ಯತ್ಯಾಸ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಹಲವು ಧೂಳುಗಳ ಅಂದ್ರೆ ಒಂದಷ್ಟು ಕಸ ಕಡ್ಡಿಗಳಾಗಿರಬಹುದು ಮತ್ತೆ ಕೆಲವೊಂದು ಭೂಮಟ್ಟ ಏನಿದೆ ಅದು ಏರಿಕೆ ಆಗಿರುವಂತಹ ಸಾಧ್ಯತೆ ಇದೆ. ಅಲ್ಲಿ ಆ ಒಂದು ವಿಸ್ತೀರ್ಣವು ಕೂಡ ಬದಲಾಗಿರುವಂತಹ ಸಾಧ್ಯತೆ ಅಂದ್ರೆ ಹೂಳು ತುಂಬಿಕೊಂಡಿರುವಂತಹ ಒಂದು ಸಾಧ್ಯತೆಗಳು ಕೂಡ ಇರುವಂತಹ ಕಾರಣದಿಂದಾಗಿ ಈ ಒಂದು ವಿಸ್ತೀರ್ಣದಲ್ಲಿ ಶವಗಳು ಇದೆ ಅಂತ ಹೇಳಿ ಆತ ಏನಾದರೂ ಹೇಳಿದಂತಹ ಸಂದರ್ಭದಲ್ಲಿ ಅದನ್ನೂ ಅಗೆಯೋದಲ್ಲದೆ ಉಳಿದಂತಹ ಪ್ರದೇಶ ಏನಿದೆ ಉಳಿದಂತಹ ಜಾಗ ಏನಿದೆ ಅಲ್ಲಿಯೂ ಕೂಡ ಒಂದು ಉತ್ಖನನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸೊ ಇವತ್ತು ಒಂದು ಕಡೆ GPRಗೋಸ್ಕರ ಏನು ಅಧಿಕಾರಿಗಳು ವೇಟ್ ಮಾಡ್ತಾ ಇದ್ದಾರೆ, ಅಲ್ಲಿ 13ನೇ ಪಾಯಿಂಟ್ನಲ್ಲಿ ಒಂದಷ್ಟು ನಿರೀಕ್ಷೆ ಇದೆ. ಕೆಲವೇ ಹೊತ್ತಲ್ಲಿ SIT ಕಚೇರಿಗೆ ಅನಾಮಿಕನ ಎಂಟ್ರಿ ಆಗುತ್ತೆ. ಇನ್ನೇನು ಆತ ಬಂದ ಕೂಡಲೇ ಶೋಧ ಕಾರ್ಯಾಚರಣೆಗೆ ಮಾಡೋದಕ್ಕೂ ಮೊದಲು ಆತನನ್ನ ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆ ಇದೆ. SIT ಅಧಿಕಾರಿಗಳು ಆತನನ್ನ ವಿಚಾರಣೆ ನಡೆಸ್ತಾರೆ. ವಿಚಾರಣೆ ಆದ ಬಳಿಕ ಮಣ್ಣು ಅಗೆಯೋದಕ್ಕೆ SIT ನಿರ್ಧಾರ ಮಾಡಿದೆ ಅಂತೇಳಿ ಮೇಲ್ನೋಟ ಗೊತ್ತಾಗ್ತಾ ಇದೆ. ಆತ ಯಾವ್ಯಾವ ಜಾಗ ತೋರಿಸ್ತಾನೆ ಆ ಜಾಗದಲ್ಲಿ ಕಾರ್ಯಾಚರಣೆ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಸದ್ಯ SIT ಅಧಿಕಾರಿಗಳು ಬಂದಿದ್ದಾರೆ. ಆಮೇಲೆ ನಿನ್ನೆ 15ನೇ ಪಾಯಿಂಟಲ್ಲಿ ಆಮೇಲೆ 11A ಪಾಯಿಂಟಲ್ಲಿ ಏನಿದೆ ಕೇವಲ 2 ಜಾಗದಲ್ಲಿ ಹೊರತುಪಡಿಸಿದ್ರೆ ಬೇರೆ ಎಲ್ಲೂ ಕೂಡ ಉತ್ಖನನ ಕಾರ್ಯ ಮಾಡಿದಂಥ ಸಂದರ್ಭದಲ್ಲಿ ಅಸ್ಥಿಪಂಜರ ಸಿಗಲಿಲ್ಲ, ಮೂಳೆ ಸಿಗಲಿಲ್ಲ, ಏನೂ ಕೂಡ ಸಿಗಲಿಲ್ಲ. ಸೊ ಹಾಗಾಗಿ ಈಗ 13ನೇ ಪಾಯಿಂಟ್ನಲ್ಲೂ ಒಂದು ವೇಳೆ ಏನೂ ಸಿಗಲಿಲ್ಲ ಅಂತಂದರೆ ಮುಂದೆ ಏನು ಮಾಡ್ತಾರೆ? ಯಾಕೆ ಅಂತ ಅಂದರೆ ಈಗ ಆತನಿಗೆ ಮೊನ್ನೆ ಘರ್ಷಣೆ ಆದಂಥ ಕಾರಣಕ್ಕಾಗಿ ಈಗ ಎಸ್ಕಾಟ್ ವ್ಯವಸ್ಥೆಯನ್ನು ಕೂಡ ಪೊಲೀಸರು ಮಾಡಿದ್ದಾರೆ. ಹೆಚ್ಚಿನ ಭದ್ರತೆಯಲ್ಲೇ ಉತ್ಖನನ ಕಾರ್ಯ ನಡೀತಾ ಇದೆ. 13ನೇ ಪಾಯಿಂಟ್ನಲ್ಲಿ ಈಗ ವಿದ್ಯುತ್ ಕಂಬಕ್ಕೆ ಏನು ತೊಂದರೆ ಆಗದೆ ಇರುವಂಥ ನಿಟ್ಟಿನಲ್ಲಿ ಮಣ್ಣಗಿಯುವ ಕಾರ್ಯ ಆಗಬೇಕು. ಅದರ ಜೊತೆಗೆ ಅದನ್ನು ಹೊರತುಪಡಿಸಿದಂತೆ ಇನ್ನೂ 1 ವಾರಗಳ ಕಾಲ ಆತ ತೋರಿಸುವಂಥ ಬೇರೆ ಬೇರೆ ಜಾಗದಲ್ಲಿ, ಯಾಕಂತಂದರೆ ಈಗ 20 ವರ್ಷದಿಂದಲೂ ಕೂಡ ಆತ ಏನು 100 ಶವಗಳನ್ನು ನಾನು ಹೂತಿಟ್ಟಿದ್ದೀನಿ, ಅದರಲ್ಲೂ 13ನೇ ಪಾಯಿಂಟ್ನಲ್ಲಿ ಜಾಸ್ತಿ ಶವಗಳಿದೆ ಅನ್ನುವಂಥ ವಿಚಾರವನ್ನು ವಿಚಾರಣೆಯ ಸಂದರ್ಭದಲ್ಲಿ ಆತ SIT ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾನೆ. ಸೊ ಹಾಗಾಗಿ ಇನ್ನೇನು ಕೆಲವೇ ಹೊತ್ತಲ್ಲಿ ಆತ SIT ಕಚೇರಿಗೆ ಬರ್ತಾನೆ. ಬಂದ ಕೂಡಲೇ ಆತನನ್ನು ಮೊದಲು ವಿಚಾರಣೆ ನಡೆಸಿ ಒಂದಷ್ಟು ಮಾಹಿತಿಯನ್ನು ಪಡ್ಕೊಂಡು ಆ ನಂತರದಲ್ಲಿ 13ನೇ ಸ್ಪಾಟಿಗೆ ಹೋಗ್ತಾರೆ ಅಧಿಕಾರಿಗಳು ಅಂತ ಪ್ರಾಥಮಿಕ ಮಾಹಿತಿ ಸಿಗ್ತಾ ಇದೆ.
ಒನ್ಸ್ ಆತ ಬಂದ ನಂತರದಲ್ಲಿ ಉತ್ಖನನ ಕಾರ್ಯಕ್ಕೆ ಇಳಿತಾರೆ. ಏನು ಸಿಗತ್ತೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಆಮೇಲೆ ಗೊತ್ತಾಗುತ್ತೆ.